ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತುಳಿತ ಪ್ರಕರಣ ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಈ ಮಧ್ಯೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ನಾಯಕರು ತುರ್ತು ಬುಲಾವ್ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಹೈ ವೋಲ್ಟೇಜ್ ಮಾತುಕತೆಯನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಸರ್, ನಿನ್ನೆ ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಒಂದಷ್ಟು ಸಭೆಯನ್ನ ಮಾಡಿದ್ರಿ. ಇವತ್ತು ಕೋರ್ಟ್ನಲ್ಲೂ ಕೂಡ ವಿಚಾರಣೆಗೆ ಬರ್ತಾ ಇದೆ. ಸರ್ಕಾರದ ಪರವಾಗಿ ಕೋರ್ಟ್ನ ಒಂದು ಗಮನ ಸೆಳೆಯೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ರಿ ಸರ್? ಏನು ವಾಸ್ತುಸ್ಥಿತಿ ಏನಿದೆ ಆ ವಾಸ್ತುಸ್ಥಿತಿಯನ್ನು ಕೋರ್ಟ್ ಗಮನಕ್ಕೆ ತರಬೇಕು ಅನ್ನೋದು, ಹಾಗೂ ಏನು ಸರ್ಕಾರ ಇಂಥ ಘಟನೆಗಳು ಈ ಅವಘಡಗಳು ಜರುಗಿದಾಗ ಏನೇನು ವ್ಯವಸ್ಥೆಯಲ್ಲಿತ್ತು, ಆಮೇಲೆ ಯಾರು ಯಾವ ರೀತಿಯಾಗಿ ವರ್ತನೆ ಮಾಡಿದರು, ತಪ್ಪು ಯಾರು ಮಾಡಿದರು, ಆ ಎಲ್ಲ ವಿಷಯಗಳನ್ನು ವಿವರಗಳನ್ನು ಇವತ್ತು ಕೋರ್ಟ್ ಏನು ನಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದೆ, 10 ಪ್ರಶ್ನೆಗಳನ್ನು ಕೇಳಿದೆ. ಅವೆಲ್ಲವುಗಳಿಗೆ ನಮ್ಮ ಉತ್ತರವನ್ನು ಇವತ್ತು ನಾವು ಸಲ್ಲಿಸ್ತಾ ಇದ್ದೇವೆ. ಸರ್, ಪ್ರಮುಖವಾಗಿ KSU ಅವರು ಹೇಳ್ತಾ ಇದ್ದಾರೆ, ಆ ಒಂದು ವಿಧಾನಸೌಧದಲ್ಲಿ ನಾವು ಸಾಧಾರಣವಾದಂತಹ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ವಿ, ಆದರೆ ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ ಅವರು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಂತ. ಏನಲ್ಲಿ ಸಣ್ಣ ಮಟ್ಟದ ಕಾರ್ಯಕ್ರಮ ಅಂದರೆ ಏನು ಮಾಡ್ತಿದ್ರಂತೆ, ಈಗ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂದರೆ ಏನಾಗಿದೆ ಅಂತೆ ನೋಡಿ. ಈ ತಪ್ಪಿತಸ್ಥರು ಏನದಾರ ಅವರು ಈ ರೀತಿಯಾಗಿ ಮಾತನಾಡೋದು, ಮತ್ತೊಬ್ಬರ ಮೇಲೆ ಅದರ ಜವಾಬ್ದಾರಿ ಹೊರಿಸೋದಕ್ಕೆ ಹೋಗೋದು ಯಾವುದೂ ಪರವಾನಗಿ ಇಲ್ಲದೆ ಇವರು ಆ ಸ್ಟೇಡಿಯಂದಲ್ಲಿ ಮಾಡಿರ್ತಕ್ಕಂಥ ಆ ಕಾರ್ಯಕ್ರಮ, ಗೇಟ್ಗಳನ್ನು ತೆಗೆಯದೆ ಜನ ಅಲ್ಲಿ ಜಮಾಯಿಸುವ ಹಾಗೆ ಇರಿಸಿರುವಂಥ ರೀತಿ, ಯಾವುದೂ ಸೂಕ್ತವಾದ ವ್ಯವಸ್ಥೆ ಆಗದ ಹಾಗೆ ನಿನ್ನೆ ಗೆಲ್ತಾರೆ ಇದು ಮಾಡ್ತಾರೆ. ಎಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಒಂದು ರೀತಿ ಉತ್ಸುಕರಾಗಿದ್ದರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಯಾವಾಗ ಕಾರ್ಯಕ್ರಮ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೂ ಚಿಂತೆ ಇಲ್ಲದೇ ಕೇವಲ ವಾಣಿಜ್ಯ ದೃಷ್ಟಿಯಿಂದ ಇವೆಲ್ಲ ಕಾರ್ಯಕ್ರಮಗಳನ್ನು ನೋಡಿ ಈ ಜನರನ್ನು, ಯುವಕರನ್ನು ಈ ರೀತಿಯಾಗಿ ಇವತ್ತು ಒಂದು ರೀತಿ ತೊಂದರೆಗೆ ಸಿಕ್ಕಿಸಿದ್ರಲ್ಲ ಅನ್ನೋ ನೋವಿನಿಂದ ಬಳಲಬೇಕಾದವರು ಮತ್ತೊಬ್ಬರ ಮೇಲೆ ಇದರ ಜವಾಬ್ದಾರಿಯನ್ನು ಹಾಕೋದಕ್ಕೆ ಹೋಗ್ತಕ್ಕಂಥದ್ದು. ತಾವು ಹೇಳಿದ ಹಾಗೆ ನಾನು ನೋಡಿಲ್ಲ, ಅವರು ಹೇಳ್ಯಾರಂತೇಳಿ ನೀವು ಹೇಳಿದ್ರಿ. ಹಂಗೇನ್ರ ಅವರು ಆ ಜವಾಬ್ದಾರಿಯನ್ನು, ಆ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸುವಂಥ ಪ್ರಯತ್ನ ಮಾಡಿದರೆ ಅದು ಅವ್ರ ಬಗ್ಗೆನೇ ಸಾಕಷ್ಟು ಹೇಳ್ತದೆ ಅಂತೇಳಿ ಇಷ್ಟೇ ಹೇಳ್ತೇನೆ ಸರ್. ಆಮೇಲೆ ಕೋರ್ಟ್ಗೆ ಅವರು ಕೂಡ ಚಾರ್ಜ್ ಶೀಟ್ ಒಂದು ಸಲ್ಲಿಕೆ ಮಾಡಿದ್ದಾರೆ ಸರ್. ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಿಂದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ನಡೀತು. ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲಾ ಸಹಸ್ರಾರು ಜನ ಏಕಾಏಕಿ ಸ್ಟೇಡಿಯಂ ಕಡೆ ನುಗ್ಗಿದ್ರು ಅನ್ನೋ ಒಂದು ಗಂಭೀರವಾದಂಥ ಚಾರ್ಜ್ ಶೀಟ್ ಅನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಹಿಂದಿನಂಗಲ್ಲ ಇದು. ಈಗ ಎಲ್ಲವೂ ಸಹಿತ ಸ್ಪಷ್ಟವಾಗಿ ಚಿತ್ರೀಕರಣ ಆಗಿರ್ತಾವೆ. ಒಬ್ಬರು ಮಾಡ್ಕೊಂಡಿರಲ್ಲ ಅಂದರೆ ಇನ್ನೊಬ್ಬರು ಮೊಬೈಲ್ನಲ್ಲಿ ಮಾಡ್ಕೊಂಡಿರ್ತಾರೆ, TV ಅವ್ರು ಮಾಡಿರ್ತಾರೆ. ಅಲ್ಲಿ ಆ ಗೇಟ್ ಹಾಕ್ಕೊಂಡು ನಿಂತಿದ್ರಲ್ಲ, ಅದು ಇಲ್ಲಿ ನಮ್ಮ ವಿಧಾನಸೌಧದಲ್ಲಿ ನಡೆದಂಥ ಕಾರ್ಯಕ್ರಮದ ಸಂದರ್ಭದೊಳಗೆ ಆ ಗೇಟನ್ನು ಹಾಕದೇ ಹೋಗಿದ್ರೆ ಈ ಕಾಲು ತುಳಿತದ ಪ್ರಶ್ನೆ ಇರ್ತಿರ್ಲಲ್ಲ. ಅದು ಗೇಟ್ ಎದಕ್ಕೆ ಹಾಕಿದ್ರಿ ನೀವು? ಏನು ನಿಮ್ಮ ಉದ್ದೇಶಗಳೇನು? ಪುಕ್ಕಟ ಮಾಡ್ತೀನಿ ಅಂತೀರಿ, ಟಿಕೆಟ್ ಹಚ್ತೇವೆ ಅಂತೀರಿ. ಇದು ನಿಮ್ಮ RCB ಒಂದು ಹಿರೇತನ ಮಾಡ್ತಾರೆ, DNA ಒಂದು ಹಿರೇತನ ಮಾಡ್ತಾರೆ, ಕ್ರಿಕೆಟ್ ಅಸೋಸಿಯೇಷನ್ ಅವರು ಒಂದು ಹಿರೇತನ ಮಾಡ್ತೀರಿ. ಏನು ಈ ಬೇಜವಾಬ್ದಾರಿತನ? ಹಣ ದೊಡ್ಡ ಪ್ರಮಾಣದಲ್ಲಿ ಬರ್ತದ ಅನ್ನುವಂಥದ್ದನ್ನು ಮಾತ್ರ ಗಮನಿಸೋದಕ್ಕೆ ಆಗೋದಿಲ್ಲ. ನೀವು ಯಾವ ರೀತಿಯಾಗಿ ಎಷ್ಟು ಶಿಸ್ತಿನಿಂದ ಇರ್ತೀರಿ ಅನ್ನೋದು ಮಹತ್ವದ್ದಾಗುತ್ತೆ. ಆದ್ದರಿಂದ RCB ಆಗಲಿ, DNA ಆಗಲಿ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆಗಲಿ, ಇವು ಎಲ್ಲರೂ ತಪ್ಪಿತಸ್ಥರು. ಏನು ತಪ್ಪು ಮಾಡಿದ್ದೀವಿ ಅನ್ನೋದನ್ನು ಆತ್ಮಾವಲೋಕನೆ ಮಾಡ್ಕೊಳ್ಬೇಕು, ನೋವು ಹರಿದು ಬರಬೇಕು. ಅದನ್ನು ಬಿಟ್ಟು ಪರವಾನಗಿ ಇಲ್ಲದೇ ನೀವು ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಂಥವರು
ಸರ್ಕಾರದ ಮೇಲೆ ಚಾರ್ಜ್ ಶೀಟ್ ಮಾಡ್ತೀರಿ. ಸರ್ಕಾರಕ್ಕೆ ಏನು ಕೋರ್ಟ್ನವರು ಕೋರ್ಟ್ನೊಳಗೆ ನೀವೇನು ಹೇಳಿದಿರಿ ಅದಕ್ಕೆ ಉತ್ತರ ಕೊಡಬೇಕು, ಸರ್ಕಾರ ಉತ್ತರ ಕೊಡ್ತದೆ. ಸರ್, ಆಮೇಲೆ ಸಿಎಂ ಡಿಸಿಎಂಗೂ ಕೂಡ ತುರ್ತು ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಅವರು ಕೂಡ ಈ ಘಟನೆ ಬಗ್ಗೆ ತುಂಬಾ ಗರಂ ಆಗಿದಾರಂತಲ್ಲ ಸರ್? ಆಗಿರ್ಬೋದು, ಎಲ್ಲರಿಗೂ ನೋವಾಗುತ್ತೆ. ಯಾರಿಗೂ ನೋವಾಗಿಲ್ಲ ಹೇಳಿ? ಕರ್ನಾಟಕದ ಪ್ರತಿಯೊಬ್ಬರಿಗೂ ನೋವಾಗಿದೆ. ಸರ್ಕಾರದೊಳಗಿರ್ತಕ್ಕಂಥ ನಮ್ಮೆಲ್ಲರಿಗೂ ನೋವಾಗಿದೆ. ನಮ್ಮ ಹೈಕಮಾಂಡ್ಗೂ ಇದ್ರ ಬಗ್ಗೆ ನೋವಾಗಿದೆ. ಸಹಜವಾಗಿ ಗಂಭೀರವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಸರ್, ನಿಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಇರ್ತಕ್ಕಂಥದ್ದು ಸರ್ಕಾರದ ನಡೆ ಬಗ್ಗೆ. ಈ ವಿಚಾರದಲ್ಲಿ ಸರ್ಕಾರ ಚೆನ್ನಾಗಿ ನಡೆದುಕೊಂಡಿಲ್ಲ, ಸೂಕ್ತವಾದಂತ ಒಂದು ಬಂದೋಬಸ್ತ್ ಅನ್ನ ಕೈಗೊಳ್ಳಿಲ್ಲ, ಸರ್ಕಾರದ ಲೋಪ ಅನ್ನೋ ಒಂದು ವರದಿಯನ್ನು ಕೂಡ ರಾಹುಲ್ ಗಾಂಧಿ ಪಡೆದುಕೊಂಡಿದ್ದಾರಂತೆ. ನನಗೆ ಗೊತ್ತಿಲ್ಲ, ನೀವೇನು ಹೇಳ್ತೀರಿ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅವರೇನು ವರದಿ ಪಡೆದುಕೊಂಡಿದ್ದಾರೋ, ಯಾರಿಂದ ಪಡೆದುಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಈ 11 ಜನ ತೀರಿ ಹೋಗಿರ್ತಕ್ಕಂಥ ಯುವಕರ ಬಗ್ಗೆ ಅವರು ತೀವ್ರವಾದ ವ್ಯಥೆಯನ್ನು ವ್ಯಕ್ತ ಮಾಡಿದ್ದಾರೆ. ಸರ್, ಆಮೇಲೆ ರಾಜ್ಯಪಾಲರಿಗೆ ಯಾರು ಆಹ್ವಾನ ಕೊಟ್ಟರು ಅನ್ನೋ ಒಂದು ವಿಚಾರದಲ್ಲೂ ಕೂಡ ತುಂಬಾ ಗೊಂದಲ ಇದೆ ಸರ್. KSC ಅವರು ಹೇಳ್ತಾರೆ ನಾವು ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿಲ್ಲ, ಮತ್ತೆ ಈ ಕಡೆ DCM DK ಶಿವಕುಮಾರ್ ಅವರು ಹೇಳ್ತಾರೆ ಸರ್ಕಾರದಿಂದಲೂ ಕೂಡ ಆಹ್ವಾನ ಇರಲಿಲ್ಲ ಅಂತ. ನನಗೆ ಗೊತ್ತಿಲ್ಲ, ಕೊಟ್ಟಿದ್ರ ಬಗ್ಗೆನೂ ಗೊತ್ತಿಲ್ಲ, ಕೊಟ್ಟಿಲ್ಲೋ ಏನೋ ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ ನನಗೆ. ನೀವು ರಾಜ್ಯಪಾಲರನ್ನ ಕೇಳ್ಬೋದು, ಅಥವಾ ನಮ್ಮ ಸರ್ಕಾರದ ಪರವಾಗಿ ಯಾರು ಕೊಟ್ಟಾರ ಅಂತೇಳಿ ನಿಮ್ಮ ಹತ್ರ ಮಾಹಿತಿ ಇದ್ರೆ ಅವ್ರನ್ನ ಕೇಳ್ಬೋದು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಈಗ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋ ವಿಚಾರಗಳು ಕೂಡ ಸದ್ದು ಮಾಡ್ತಾ ಇದೆ ಸರ್. ಕೆಲವರನ್ನ ಕೈಬಿಟ್ಟು ಅವ್ರನ್ನ ಪಕ್ಷದ ಕೆಲಸಕ್ಕೆ ನೇಮಕ ಮಾಡ್ಕೊಳ್ಬೇಕು, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಇವತ್ತೇನೋ ಫೈನಲ್ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ನಿಮ್ಮ ಪತ್ರಿಕೆಯಲ್ಲಿ ಈ ಸುದ್ದಿಯನ್ನು ನೀವೇನು ಹೇಳಿದರೆ ಅದನ್ನ ಕೆಲವು ಪತ್ರಿಕೆಗಳಲ್ಲಿ ಓದಿದೆ. ನಮ್ಮ ಹೈಕಮಾಂಡ್ ಏನು ಚಿಂತನೆ ಮಾಡ್ತದನೋ ಗೊತ್ತಿಲ್ಲ. ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಿರಲೇಬೇಕಲ್ಲ. ಗೃಹ ಸಚಿವರು ಕೂಡ ಖಾತೆ ನಿಭಾಯಿಸೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ. ಅಲ್ಲ, ಅವರೇನು ಫೇಲ್ಯೂರ್ ಆಗಿಲ್ಲ, ಗೃಹ ಸಚಿವರು ಫೇಲ್ಯೂರ್ ಆಗಿಲ್ಲ. ಅವರು ಫೇಲ್ಯೂರ್ ಆಗಿದ್ದಾರೆ ಅಂತಕ್ಕಂಥ ಮಾತೇನಿದೆ ಅದು ಸರಿಯಾದದ್ದಲ್ಲ. ವಾಸ್ತವಿಕವಾಗಿ ಏನೇನು ಅವ್ರ ಗಮನಕ್ಕೆ ಬಂದ ತಕ್ಷಣ ಪ್ರಯತ್ನಿಸಬೇಕಾಗಿತ್ತು ಅದನ್ನು ಮಾಡಿದ್ದಾರೆ. ಸರ್, ಈಗ ಕೋರ್ಟ್ ನಿಮ್ಮ ಪರವಾಗಿ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆಯಾ ಸರ್? ಕೋರ್ಟು ನ್ಯಾಯದ ಪರವಾಗಿ ನಿಲ್ಲುತ್ತೆ. ನಾವು ನ್ಯಾಯದ ಹಾದಿಯೊಳಗೆ ಇದ್ದೇವೆ. ನಮ್ಮಿಂದ ಏನು ಮಾಡಬೇಕಾಗಿತ್ತೋ ಅವುಗಳನ್ನು ಮಾಡಿದ್ದೇವೆ, ಇಷ್ಟು ಮಾತ್ರ ಹೇಳ್ಬೋದು. ಸರ್, ಆಮೇಲೆ ಪ್ರಮುಖವಾಗಿ ಸಾರ್ವಜನಿಕ ಸಭೆಗಳು ಮಾಡಬೇಕಾದ್ರೆ ಇನ್ನು ಮುಂದೆ SOP ತರ್ತೀವಿ ಅನ್ನೋ ಒಂದು ವಿಚಾರನೂ ಕೂಡ ಇದೆ ನಿಮ್ಮ ಮುಂದೆ. ಆ ಬಗ್ಗೆ ಏನಾದರೂ ತೀರ್ಮಾನ ಆಯಿತಾ ಸರ್? ಕ್ರೌಡ್ ಗವರ್ನೆನ್ಸ್, ಕ್ರೌಡ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ರಾಜ್ಯ ಮಟ್ಟದಲ್ಲಿನೂ ಒಂದು ಕಾನೂನನ್ನು ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಇದು ಒಂದೇ ಅಲ್ಲ, ಇಂಥ ಹಲವು ಪ್ರಸಂಗಗಳನ್ನು ನೋಡ್ತಾ ಇದ್ದೇವೆ. ಒಂದೊಂದು ಲಗ್ನದ ಮದುವೆ ಸಮಾರಂಭದೊಳಗೆ 30,000, 40,000, 50,000 ಜನರನ್ನು ಆಮಂತ್ರಿಸಿ ಬೆಂಗಳೂರಂಥ ಸಿಟಿಯೊಳಗೆ ಎಲ್ಲರ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಈಗ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು, ರಾಜಕೀಯ ಕಾರ್ಯಕ್ರಮಗಳಿರ್ಬೋದು, ಲಕ್ಷಗಟ್ಟಲೆ ಒಂದು ಸ್ಥಳದಲ್ಲಿ ಜನರನ್ನು ಕೂಡಿಸೋದಾದರೆ ಅದರಿಂದ ಆಗ್ತಕ್ಕಂಥ ಅನಾನುಕೂಲತೆಗಳನ್ನು ಯಾರೂ ಗಮನಿಸಿಲ್ಲ. ಒಂದೊಂದು ದೊಡ್ಡ ಕಾರ್ಯಕ್ರಮ ಆಗಿ ವಾಪಸ್ ಹೋಗುವಾಗ 10 ಜನ ಆಕ್ಸಿಡೆಂಟ್ ಆಗಿ ಸತ್ತು ಬಿಡ್ತಾರೆ. ಇವೆಲ್ಲವುಗಳನ್ನು ನಾವು ಗಮನದಲ್ಲಿರಿಸಿಕೊಂಡು ಈ ಕ್ರೌಡ್ ಮ್ಯಾನೇಜ್ಮೆಂಟ್, ಅತಿಯಾಗಿರ್ತಕ್ಕಂಥ ಜನಸಮೂಹವನ್ನು ನಿಯಂತ್ರಿಸುವಂಥ ಕಾನೂನು ಮಾಡೋದಕ್ಕೆ ಅತ್ಯಂತ ಅಗತ್ಯತೆ ಇದೆ. ಆದ್ದರಿಂದ ನಮ್ಮ ಕಾನೂನು ಇಲಾಖೆ, ನಮ್ಮ ಪಾರ್ಲಿಮೆಂಟರಿ ಸಂಸದೀಯ ವ್ಯವಹಾರಗಳ ಇಲಾಖೆ ಈ ರೀತಿಯಾಗಿರ್ತಕ್ಕಂಥ ಅತಿಯಾದ ಜನಸಮೂಹದ ನಿರ್ವಹಣೆಗೆ ಕಾನೂನು ಮಾಡೋದಕ್ಕೆ ಕ್ರೌಡ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಟೂ ಮಚ್ ಆಫ್ ಕ್ರೌಡ್ ಮೊಬಿಲೈಸೇಷನ್ ಆ್ಯಕ್ಟ್, ಇದನ್ನು ತರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅನ್ನಿಸ್ತದೆ. ಅದನ್ನು
ನಮ್ಮ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ಕಾನೂನು ಇಲಾಖೆ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. ರಾಜ್ಯಪಾಲರು ಅವರು ಪ್ರಜಾಪ್ರಭುತ್ವದ ಒಂದು ಅಂಗ, ಅವರು ಕೊಡೋದಕ್ಕೆ ಹೋಗಿದ್ದಾರೆ ಅಂಥೇಳಿ ನಾನು ನೋಡಿದೆ, ಕೇಳಿದೆ. ಆದರೆ ಅದು ರಾಜಕೀಯವಾಗಿ ಅವರು ಆ ರೀತಿ ಎಸ್ಕಲೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತಿದೆ ಯಾರ್ದು ತಪ್ಪಿಲ್ಲ ಅಂಥೇಳಿ. ನಾವು ಯಾರು ಬೇರೆ ಬೇರೆ ಕಡೆ ಈ ರೀತಿ ಘಟನೆಗಳಾದಾಗ ಕೊಡಕ್ಕೆ ಹೋದ್ವಿ ನಾವು ಕಂಪ್ಲೇಂಟು, ರಾಜೀನಾಮೆ ಕೇಳಿದ್ವಾ? ಆಗಿಲ್ವಾ? ಮೊನ್ನೆ ಗಂಗಾ ನದಿ ಇದ್ರ ಸಲುವಾಗಿ ಏನು ದೊಡ್ಡ ಕುಂಭಮೇಳ ನಡೀತು. ಆ ಕುಂಭಮೇಳದಲ್ಲಿ 2 ಬಾರಿ ಆ ರೀತಿ ಪ್ರಸಂಗ ಅವನು ನೋಡಬೇಕು. ಅದು ಯಾರು ಅದಕ್ಕೆ ಜವಾಬ್ದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಡ್ಡಿಲ್ಲ. ಆದರೆ ಇದನ್ನು ರಾಜಕೀಕರಣ ಮಾಡ್ತಕ್ಕಂಥದ್ದೇನಿದೆ ಅದು ಸರಿಯಾದದ್ದಲ್ಲ. ರಾಜಕೀಕರಣ ಮಾಡದ ಹಾಗೆ ಅವರು ಹೆಜ್ಜೆಯನ್ನು ಇಟ್ಟಿದ್ರೆ ಒಳ್ಳೆಯದಿತ್ತು. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ರಾಜಕೀಯ ಪಾರ್ಟಿಯವರು. ನಾನು ಇಷ್ಟೇ ಹೇಳ್ಬೋದು, ಈ ದೂರು ರಾಜಕೀಯ ಮಾಡೋದಕ್ಕಾಗಿಯೇ ಹೋಗಿ ಅವ್ರು ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಎಚ್ ಕೆ ಪಾಟೀಲ್ ಅವರ ನೇರ ಮಾತು. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.